ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. AI ಏರ್ಫೋರ್ಸ್ ಸರ್ವಿಸ್ ಲಿಮಿಟೆಡ್ ಅಂತೇಳಿ ಕೇಸಿಂದ ನ್ಯೂ ರಿಕ್ರೂಟ್ಮೆಂಟನ್ನು ಮಾಡಿದ್ದಾರೆ. ಈ ರಿಕ್ರೂಟ್ಮೆಂಟ್ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿಲ್ಲ ಅನಿಸುತ್ತೆ. ಯಾರೂ ಕೂಡ ಇಂಥದ್ರ ಬಗ್ಗೆ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಡಲ್ಲ. ಓಕೆ, ನಾನು ಇನ್ಫಾರ್ಮೇಷನನ್ನು ಕೊಡ್ತಾಯಿದ್ದೀನಿ. ನಿಮಗೆ ಯೂಸ್ ಆಗ್ತಿದೆಯಪ್ಪ ಅಂತಂದರೆ ನಾನು ಯಾವುದಾದ್ರೂ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾನೆ ಇರ್ತೀನಿ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ನಮಗೆ ತಿಳಿಸ್ಕೊಡ್ತಾನೆ. ಸ್ನೇಹಿತರೆ ನೋಡ್ಕೊಳ್ಬೋದು, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು, ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಯಾವ್ಯಾವು, ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಇನ್ನು ಡೈರೆಕ್ಟ್ ಹೋಗಿ ವಾಲ್ಕ್ ಇಂಟರ್ವ್ಯೂ ಮಾಡಬೇಕಾ, SSLC ಮುಗಿದವರು ಕೂಡ ಈ ಅರ್ಜಿಯನ್ನು ಸಲ್ಲಿಸಬಹುದಾ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ನೋಡ್ಕೊಳ್ಬೋದು, ಇದು ಎಲ್ಲಿದೆಯಪ್ಪ ಅಂತಂದರೆ ಕರೆದಿರ್ತಕ್ಕಂಥ ಹುದ್ದೆಯ ಹೆಸರು, ಅದರಲ್ಲಿ ಟರ್ಮಿನಲ್ ಮ್ಯಾನೇಜರ್ ಪ್ಯಾಸೆಂಜರ್ ಅಂತ 2 ಹುದ್ದೆಗಳು, ಡಿಪ್ಟಿ ಟರ್ಮಿನಲ್ ಮ್ಯಾನೇಜರ್ ಪ್ಯಾಸೆಂಜರ್ ಅಂತ 9, ಡ್ಯೂಟಿ ಮ್ಯಾನೇಜರ್ ಅಂತೇಳಿ 19, ಡ್ಯೂಟಿ ಆಫೀಸರ್ ಅಂತೇಳಿ 42, JR ಆಫೀಸರ್ ಕಸ್ಟಮರ್ ಸರ್ವಿಸ್ ಅಂತ 45, ರ್ಯಾಂಪ್ ಮ್ಯಾನೇಜರ್ ಅಂತೇಳಿ 2 ಹುದ್ದೆಗಳು, ಡಿಪ್ಟಿ ರ್ಯಾಂಪ್ ಮ್ಯಾನೇಜರ್ ಅಂತೇಳಿ 6 ಹುದ್ದೆಗಳು, ಡ್ಯೂಟಿ ಮ್ಯಾನೇಜರ್ ಅಂತೇಳಿ 40 ಹುದ್ದೆಗಳು, ಆಫೀಸರ್ ಟೆಕ್ನಿಕಲ್ ಅಂತೇಳಿ 91 ಹುದ್ದೆಗಳು, ಟರ್ಮಿನಲ್ ಮ್ಯಾನೇಜರ್ ಕಾರ್ಗೋ ಅಂತೇಳಿ 1 ಹುದ್ದೆ, ಟರ್ಮಿನಲ್ ಮ್ಯಾನೇಜರ್ ಕಾರ್ಗೋ ಅಂತೇಳಿ 3 ಹುದ್ದೆ, ಮತ್ತು ಡ್ಯೂಟಿ ಮ್ಯಾನೇಜರ್ ಕಾರ್ಗೋ ಅಂತೇಳಿ 11 ಹುದ್ದೆಗಳು, ಡ್ಯೂಟಿ ಆಫೀಸರ್ಸ್ ಅಂತೇಳಿ 19 ಹುದ್ದೆಗಳು, JR ಆಫೀಸರ್ಸ್ ಅಂತೇಳಿ 56 ಹುದ್ದೆಗಳು, ಪ್ಯಾರಾಮೆಡಿಕಲ್ ಕಮ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತೇಳಿ 3 ಹುದ್ದೆಗಳು, ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತೇಳಿ 406 ಹುದ್ದೆಗಳು, ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಅಂತೇಳಿ 263 ಹುದ್ದೆಗಳು, ನೆಕ್ಸ್ಟ್ ಹ್ಯಾಂಡಿಮ್ಯಾನ್ ಅಂತೇಳಿ ಮೇಲೆ 2216 ಹುದ್ದೆಗಳು, ಯುಟಿಲಿಟಿ ಏಜೆಂಟ್ಸ್ ಅಂತೇಳಿ ಮೇಲ್ ಕೆಡೆಟ್ಗಳಿಗೆ 22 ಹುದ್ದೆಗಳು. ಟೋಟಲಾಗಿ ಈ ಥರದ ಹುದ್ದೆಗಳಿರ್ತಾವೆ. ಇದನ್ನು ನೋಡ್ಕೊಳ್ರಿ. ಅದರಲ್ಲಿ ವಾಲ್ಕ್ ಟೈಮ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ಆಮೇಲೆ ನಿಮ್ಮ ಕಮೆಂಟ್ಗಳನ್ನು ನೋಡಿದರೆ ನೀವು ರಾಂಗ್ ಕಮೆಂಟನ್ನು ಮಾಡಿರ್ತೀರಿ. ನೋಡ್ಕೊಳ್ಳಿ, ಇದು ವಾಲ್ಕ್ ಇಂಟರ್ವ್ಯೂ ಅಂತ ಇರುತ್ತೆ. ವಾಲ್ಕ್ ಇಂಟರ್ವ್ಯೂ ಅಂದರೆ ಯಾವ ಥರ ಅಂತಂದ್ರೆ, ನಿಮ್ಮ ಡಾಕ್ಯುಮೆಂಟ್ಗಳನ್ನು ಫಿಲ್ ಮಾಡ್ಕೊಂಡು ನೀವು ಒರಿಜಿನಲ್ ಇರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ಗೆ ನೀವು ಹೋಗಿ ಅಲ್ಲಿ ನೀವು ವಾಲ್ಕ್ ಇಂಟರ್ವ್ಯೂವನ್ನು ಕೊಡಬೇಕಾಗಿರ್ತದೆ. ಇದರಲ್ಲಿ ಯಾವುದೇ ಥರದಂಥ ಆನ್ಲೈನ್ ಮತ್ತು ಆಫ್ಲೈನ್ ಅಪ್ಲಿಕೇಶನನ್ನು ಹಾಕೋದಿರೋದಿಲ್ಲ. ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಅಪ್ಲಿಕೇಶನ್ ಫೀಸನ್ನು ಯಾವ ಥರ ನೀವು ಬ್ಯಾಂಕಿಗೆ ಹೋಗಿ ಕಟ್ಟಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಬೋದು, 12/7/2024 ಹಿಡಿದು 13/7/2024 ಇಷ್ಟು ಹುದ್ದೆಗಳೇನಿದಾವಲ್ಲ, ಟೋಟಲಾಗಿ 1 ರಿಂದ 15 ಹುದ್ದೆಗಳ ಮೇಲ್ಗಡೆ ಇದಾವಲ್ಲ, ಆ ಹುದ್ದೆಗಳದವರು ಅಪ್ಲಿಕೇಶನನ್ನು ಹಾಕಿದವರು 12ನೇ ತಾರೀಕಿಂದ ಹಿಡಿದು 13ನೇ ತಾರೀಕಿನವರೆಗೆ ನೀವು ವಾಲ್ಕ್ ಇಂಟರ್ವ್ಯೂವನ್ನು ಮಾಡಬೇಕಾಗುತ್ತೆ. ನಿಮ್ಮ ಅಲ್ಲಿ ಕೆಳಗಡೆ ಫಾರ್ಮ್ ಇದಾವೆ, ಅವ್ನು ಯಾವ ಥರ ಫಿಲ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಅದು ಎಲ್ಲಿಪ್ಪ ಅಂತಂದ್ರೆ GDS ಕಾಂಪ್ಲೆಕ್ಸ್ ನಿಯರ್ ಶಹರ್ ಪೊಲೀಸ್ ಸ್ಟೇಷನ್, CSMI ಏರ್ಪೋರ್ಟ್ ಟರ್ಮಿನಲ್ 2 ಗೇಟ್ ನಂಬರ್ 5 ಸರ್ ಅಂದರೆ ಈಸ್ಟ್ ಮುಂಬೈ ಅಂತೇಳಿ. ಈ ಲೊಕೇಶನ್ಗೆ ನೀವು ಹೋದರೆ ಅಲ್ಲಿ ನಿಮ್ಗೆ ಇದು ಆಫೀಸ್ ಕೂಡ ಸಿಗ್ತದೆ. ಓಕೆನಾ. ನೆಕ್ಸ್ಟ್ ಬರ್ತದಂಥದ್ದು ರ್ಯಾಂಪ್ ಸರ್ವಿಸ್ 16 ರಿಂದ 17 ಇದ್ದವ್ರದ್ದು 14ನೇ ತಾರೀಕಿಂದ ಹಿಡಿದು 15ನೇ ತಾರೀಕಿನವರೆಗೆ 2 ದಿನಗಳವರೆಗೆ ಅವ್ರಿಗೆ ಟೈಮಿಂಗ್ ಕೂಡ ಇರ್ತೈತಿ. ನೀವು ವಾಲ್ಕ್ ಇಂಟರ್ವ್ಯೂನ ಹೋಗಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ 18, 19 ಇದ್ದವ್ರು ನೋಡ್ಕೊಳ್ರಿ. 16ನೇ ತಾರೀಕಿಂದ ಹಿಡಿದು ನೀವು ಒನ್ ಡೇ ಅಷ್ಟೇ ಇವೆರಡು ಇಂಟರ್ವ್ಯೂ ಕೊಡೋರು 16ನೇ ತಾರೀಕಿಗೆ ನಿಮಗೆ ಡೈರೆಕ್ಟ್ ವಾಲ್ಕ್ ಇಂಟರ್ವ್ಯೂ ಕೂಡ ಇರ್ತೈತೆ. ನೆಕ್ಸ್ಟ್ ಇದನ್ನು ಅರ್ಜಿಯನ್ನು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಯಾವುದೇ ಥರದಂಥ ಒಂದೊಂದು ಪೋಸ್ಟ್ಗಳಲ್ಲಿ ಪುರುಷರಿಗೆ ಮಾತ್ರ ಅವಕಾಶ ಇರ್ತೈತೆ. ನೆಕ್ಸ್ಟ್ ಇದ್ರದ್ದು ಯಾವ ಥರಪ್ಪ ಅಂತಂದ್ರೆ, ಇದರಲ್ಲಿ ಕ್ವಾಲಿಫಿಕೇಷನ್ ಏನು ಬೇಕಾಗುತ್ತೆ ಅನ್ನೋದನ್ನು ತಿಳಿದುಕೊಳ್ರಿ. ಟರ್ಮಿನಲ್ ಮ್ಯಾನೇಜರ್ ಪ್ಯಾಸೆಂಜರ್ ಅಂತೇಳಿ ಇದಕ್ಕೆ ಗ್ರ್ಯಾಜುಯೇಟ್ ಫ್ರಮ್ ವಿತ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ದರೂ ಆಯಿತು, ಮತ್ತು MBA ಯಾರಾದರೂ ಮುಗಿಸಿದ್ರೆ ಅವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದ್ರ ಪೇಮೆಂಟ್ ನೋಡ್ಕೊಳ್ರಿ, 75,000 ಪೇಮೆಂಟ್ ಇರ್ತೈತಿ. ಅಪ್ಪರ್ ಏಜ್ ಲಿಮಿಟ್ ಅಂದರೆ ಲಾಸ್ಟ್ ಏಜ್ 55 ಏಜ್ ಮಟ್ಟ ಇದಕ್ಕೆ ಅಪ್ಲಿಕೇಬಲ್ ಆಗ್ತದೆ. ನೆಕ್ಸ್ಟ್ ಅದರಲ್ಲಿ ಬೇರೆ ಪೋಸ್ಟ್ ನೋಡ್ಕೊಳ್ರಿ, DY ಟರ್ಮಿನಲ್ ಮ್ಯಾನೇಜರ್ ಪ್ಯಾಸೆಂಜರ್ ಅಂತೇಳಿ ಇದಕ್ಕೂ ಕೂಡ ಸೇಮ್ ಆದಂಥ ಕ್ವಾಲಿಫಿಕೇಷನ್ ಇದಕ್ಕೆ ಇರ್ತದೆ. 60,000 ಪೇಮೆಂಟ್ ಇರ್ತೈತಿ. ಇದಕ್ಕೆ 55 ಏಜ್ ಮಟ್ಟ ಇದ್ದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಡ್ಯೂಟಿ ಮ್ಯಾನೇಜರ್ ಪ್ಯಾಸೆಂಜರ್ ಅಂತೇಳಿ ಇದಕ್ಕೆ ಯಾವುದೇ ಥರದಂಥ ಒಂದು ಗ್ರ್ಯಾಜುಯೇಟ್ ಲೆವೆಲ್ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಮತ್ತು 16 ಇಯರ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಇದರಲ್ಲಿ ಕೂಡ ಎಕ್ಸ್ಪೀರಿಯೆನ್ಸನ್ನು ಕೇಳಿದರೆ ಇದಕ್ಕೂ 45,000 ಪೇಮೆಂಟ್ ಇರ್ತೈತಿ. 55 ಏಜ್ ಲಿಮಿಟ್ ಇರ್ತೈತಿ. ನೆಕ್ಸ್ಟ್ ಅದೇ ಥರನಾಗಿ ಡ್ಯೂಟಿ ಆಫೀಸರ್ ಪ್ಯಾಸೆಂಜರ್ ಅಂತೇಳಿ ಇದಕ್ಕೂ ಕೂಡ ಗ್ರ್ಯಾಜುಯೇಟ್ ಕೇಳಿದಾರೆ. ಇದಕ್ಕೂ 12 ವರ್ಷ ರೀಜನಲ್ ಯೂನಿವರ್ಸಿಟಿ ಅಂತ 12 ವರ್ಷ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಆಗಿರಲೇಬೇಕು.
ನೆಕ್ಸ್ಟ್ ನಿಮ್ಗೆ ಜೆ ಆರ್ ಆಫೀಸರ್ ಕಸ್ಟಮರ್ ಸರ್ವಿಸ್ ಅಂತ ತಿಳ್ಕಿಸಿಂದ ಗ್ರ್ಯಾಜುಯೇಟೆಡ್ 10+2 ಪ್ಯಾಟರ್ನ್ ವಿತ್ 9 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಪ್ಯಾಕ್ಸ್ ಹ್ಯಾಂಡ್ಲಿಂಗ್ ಅಂತೇಳಿ ಇದರಲ್ಲಿ ಅದ್ರಾಗ ಇರಬೇಕು. ಮತ್ತು ಗ್ರ್ಯಾಜುಯೇಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂಡರ್ 10+2 ವಿತ್ MBA ಇಕ್ವಿವೆಲೆಂಟ್ ಇನ್ ಎನಿ ಡಿಸಿಪ್ಲಿನ್ 2 ಇಯರ್ಸ್ ಫುಲ್ ಟೈಮ್ ಕೋರ್ಸ್ ಆರ್ 3 ಇಯರ್ಸ್ ಪಾರ್ಟ್ ಟೈಮ್ ಕೋರ್ಸ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 6 ಇಯರ್ಸ್ ಎವಿಯೇಷನ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯಾಂಡ್ಲಿಂಗ್ ಅಂತ ಇಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ನೆಕ್ಸ್ಟ್ ಒ ಬಿ ಸಿದವ್ರಿಗೆ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. SC ST ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಮತ್ತು ರ್ಯಾಂಪ್ ಮ್ಯಾನೇಜರ್ ಅಂತ ತಿಳ್ಕೇಸಿಂದ ಇದಕ್ಕೆ ಗ್ರ್ಯಾಜುಯೇಟ್ ಮುಗಿದಿರಬೇಕು, 20 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಯೂನಿವರ್ಸಿಟಿ ಅಂತ ಇರಬೇಕು, ಅಥವಾ ಫುಲ್ ಟೈಮ್ ಬ್ಯಾಚುಲರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಪ್ರೊಡಕ್ಷನ್ ಎಲೆಕ್ಟ್ರಿಕಲ್ ಆದಮೇಲೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 15 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಅದು ಇರಲಿಲ್ಲ ಅಂದರೂ ಕೂಡ 3 ವರ್ಷ ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಇಂಜಿನಿಯರಿಂಗ್ ರೆಕಗ್ನೈಸ್ಡ್ ಸ್ಟೇಟ್ ಗೋರ್ಮೆಂಟ್ ವಿತ್ 20 ಇಯರ್ಸ್ ವಿತ್ ಎಕ್ಸ್ಪೀರಿಯನ್ಸ್ ಅಂದರೆ ಇದಕ್ಕೂ ಕೂಡ ನೀವು ಕಾಲೇಜಲ್ಲಿ ಯಾವುದೇ ಒಂದು ಗೌರ್ಮೆಂಟಿಂದ ಹಿಡಿದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಹೊಂದಿರಲೇಬೇಕು. ನೆಕ್ಸ್ಟ್ ಅದೇ ಥರನಾಗಿ MBA ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ 17 ಇಯರ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ನಿಮ್ಗೆ ಕ್ವಾಲಿಫಿಕೇಷನನ್ನು ಕೊಟ್ಟಿದ್ದಾರೆ. ಸೊ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇರೋದಿಲ್ಲ. ನೀವೇನು ಕಾಲೇಜಲ್ಲಿ ವರ್ಕ್ ಮಾಡಿರ್ತೀರ, ಅಲ್ಲಿ ನೀವು KSRTC ಅಂತ ನಿಮ್ಗೆ ಇಂಟರ್ವ್ಯೂವನ್ನು ಕರ್ಕೊಂಡು ಹೋಗಿರ್ತಾರೆ, ಅಲ್ಲೆಲ್ಲ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರ್ತಾವೆ, ಅಟೆಂಡನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡಿಪ್ಟಿ ರ್ಯಾಂಪ್ ಮ್ಯಾನೇಜರ್ ಅಂತ ಹೇಳಿಕೆಸಿಂದ ಇದಕ್ಕೂ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರಲೇಬೇಕು. ಅದು BE ಇಂಜಿನಿಯರಿಂಗ್ಗೆ ಮೆಕ್ಯಾನಿಕಲ್ ಆಟೋಮೊಬೈಲ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲ ಮುಗಿದಿರಬೇಕು. ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು MBA ಹೋಲ್ಡರ್ ಕೂಡ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಡ್ಯೂಟಿ ಮ್ಯಾನೇಜರ್ ರ್ಯಾಂಪ್ ಅಂತ ಹೇಳಿಕೆಸಿಂದ ಇದಕ್ಕೂ ಕೂಡ ಡಿಗ್ರಿ ಮತ್ತು ಇರಲಿಲ್ಲಪ್ಪ ಅಂದರೆ ಡಿಪ್ಲೊಮಾ ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಆಫೀಸರ್ JR ಆಫೀಸರ್ ಟೆಕ್ನಿಕಲ್ ಅಂತ ಹೇಳಿಕೆಸಿಂದ ಇದಕ್ಕೂ ಕೂಡ ಇಂಜಿನಿಯರಿಂಗ್ ಇದ್ದವರೇ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಹೆವಿ ಮೋಟಾರ್ ವೆಹಿಕಲ್ ಅಂತ ಹೇಳಿಕೆಸಿಂದ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಲೇಬೇಕಾಗುತ್ತೆ. ನೆಕ್ಸ್ಟ್ ಟರ್ಮಿನಲ್ ಮ್ಯಾನೇಜರ್ ಕಾರ್ಗೋ ಅಂತ ಹೇಳಿಕೆಸಿಂದ ಇದಕ್ಕೂ ಕೂಡ MBA ಮುಗಿಸಿದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಟರ್ಮಿನಲ್ ಮ್ಯಾನೇಜರ್ ಅಂತ ಹೇಳಿಕೆಸಿಂದ ಇದಕ್ಕೂ ಗ್ರ್ಯಾಜುಯೇಟ್ ಮತ್ತು MBA ಮುಗಿಸಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಡ್ಯೂಟಿ ಮ್ಯಾನೇಜರ್ ಕಾರ್ಗೋ ಇದಕ್ಕೂ ಕೂಡ ಆಲ್ಮೋಸ್ಟ್ ಎಲ್ಲಕ್ಕೂ ಡಿಗ್ರಿ ಇದೆ. ಸೊ ನಾನು ಪೂರ್ತಿಯಾಗಿ ನಿಮ್ಗೆ ಹೇಳಕ್ಕೆ ಹೋದ್ನಪ್ಪ ಅಂದ್ರೆ ಭಾಳ ಲೆಂದಿ ಆಗುತ್ತೆ. ಒಂದು ಸಾರಿ ನೀವು ಆ ನೋಟಿಫಿಕೇಷನನ್ನು ಓದಿದರೆ ಗೊತ್ತಾಗುತ್ತೆ. ಇಲ್ಲಿ ಕೂಡ ನೋಡ್ಕೊಡ್ರಿ, ಡಿಗ್ರಿ ಆಲ್ಮೋಸ್ಟ್ ಆಲ್ ಡಿಗ್ರಿ ಸೆಕೆಂಡ್ PUC ಇದೇ ಥರ ಕ್ವಾಲಿಫಿಕೇಷನನ್ನು ಕೇಳಿದಾರೆ. ಪ್ಯಾರಾಮೆಡಿಕಲ್ ಕಮ್ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿಕೆಸಿಂದ ಇದಕ್ಕೆ BSc ನರ್ಸಿಂಗ್ ಏನಾದರೂ ನೀವು ಮುಗಿಸಿದ್ರೆ ಸೊ ಡೈರೆಕ್ಟಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರಲ್ಲಿ ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಸ್ನೇಹಿತರೆ, ನೋಡ್ಕೊಳ್ರಿ, ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಅದೇ ಥರನಾಗಿ ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅಂತ ಹೇಳಿಕೆಸಿಂದ ನೀವು 3 ವರ್ಷ ಡಿಪ್ಲೊಮಾ ಹೋಲ್ಡರ್ಸ್ ಯಾರಾದರೂ ಇದ್ದರೆ ಇದರಲ್ಲಿ ಯಾವುದೇ ಥರದಂಥ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗಿಲ್ಲ. ನೆಕ್ಸ್ಟ್ ITI 3 ವರ್ಷ ನೀವು ಮುಗಿಸಿದರೆ ಮೋಟಾರ್ ವೆಹಿಕಲಿಕ್ ಆಟೋ ಎಲೆಕ್ಟ್ರಿಕ್ ಏರ್ ಕಂಡೀಷನ್ ಡೀಸೆಲ್ ಮೆಕ್ಯಾನಿಕ್ ಬೆಂಚ್ ಫಿಟ್ಟರ್ ವೆಲ್ಡರ್ ITI NCVT ಸರ್ಟಿಫಿಕೇಟ್ ನಿಮ್ಮ ಹತ್ರ ಹೊಂದಿದ್ರೆ ಸೊ ನೀವು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಥರದಂಥ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿಲ್ಲ, ನೋಡ್ಕೊಡ್ರಿ. ಅದರ ಜೊತೆಗೆ ಕ್ಯಾಂಡಿಡೇಟ್ HME ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸನ್ನು ಹೊಂದಿರಲೇಬೇಕಾಗುತ್ತೆ. ಮತ್ತು ಟ್ರೇಡ್ ಟೆಸ್ಟ್ ಕೂಡ ನಿಮ್ಗೆ ಕಂಪಲ್ಸರಿ ಇರ್ತದೆ. ಕ್ಯಾಂಡಿಡೇಟ್ ಮಸ್ಟ್ ಕ್ಯಾರಿ ಒರಿಜಿನಲ್ ವ್ಯಾಲಿಡ್ ಹೆವಿ ಮೋಟಾರ್ ವೆಹಿಕಲ್, ನೋಡಿರಿ ಕಂಪಲ್ಸರಿಯಾಗಿ ಒರಿಜಿನಲ್ ಲೈಸೆನ್ಸನ್ನು ತೊಗೊಂಡು ಹೋಗಲೇಬೇಕಾಗುತ್ತೆ. ನೆಕ್ಸ್ಟ್ ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ ಅಂತ ಹೇಳಿಕೆಸಿಂದ ಇದಕ್ಕೂ ನೋಡಿರಿ 10ನೇ ತರಗತಿ ಪಾಸ್ ಆಗಿದ್ದರೆ ಸಾಕು, ಕಂಪಲ್ಸರಿ ಹೆವಿ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು. ಡ್ರೈವಿಂಗ್ ಲೈಸೆನ್ಸ್ದ ವ್ಯಾಲ್ಯೂ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗಿದೆ ತಾನೇ. ಇದೇ ಥರ ನಿಮಗೆ ಯಾರಾದರೂ ಇನ್ನೂ ಲೈಸೆನ್ಸ್ ತೊಗೊಂಡಿಲ್ಲ, ಓಕೆ ನಿಮ್ಗೆ 18 ಏಜ್ ಆಗಿದೆಯಪ್ಪ ಅಂತಂದರೆ ಇವತ್ತೇ ಹೋಗಿ ನಿಮ್ಗೆ ಲೈಸೆನ್ಸಿಗೆ ಅಮೌಂಟ್ ಕಟ್ಟಿ ಲೈಸೆನ್ಸನ್ನು ತಗೊಳ್ಳೋಕ್ಕೆ ಟ್ರೈ ಮಾಡಿ. ಸಾಕಷ್ಟು ಜಾಬ್ಗಳು ಬರ್ತಿರ್ತಾವೆ ಡ್ರೈವರ್ ಬಗ್ಗೆ, ಅವನ್ನೆಲ್ಲ ಯುಟಿಲೈಸೇಷನನ್ನು ಮಾಡಿಕೊಡ್ರಿ. ನೆಕ್ಸ್ಟ್ ಹ್ಯಾಂಡ್ಮ್ಯಾನ್ ಅಂತ ಹೇಳಿಕೆಸಿಂದ ಮೇಲೆ ಇದು ಪುರುಷರು ಮಾತ್ರ ಅವಕಾಶ ಇರ್ತೈತೆ. SSLC ಮುಗಿಸಿರ್ಬೇಕು ಮತ್ತು ಮಸ್ಟ್ ರೀಡ್ ಅಂಡರ್ಸ್ಟ್ಯಾಂಡಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮ್ಗೆ ಬರ್ತಿರಲೇಬೇಕಾಗುತ್ತೆ. ನಾಲೆಜ್ ಇರಬೇಕು ಲೋಕಲ್ ಹಿಂದಿ ಲ್ಯಾಂಗ್ವೇಜಸ್ ಬಗ್ಗೆ, ನಿಮ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಕಿಂಗ್ ಅದು ಬರ್ತಿರಲೇಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯುಟಿಲಿಟಿ ಏಜೆಂಟ್ ಮೇಲ್ ಅಂತ ಹೇಳಿಕೆಸಿಂದ ಇದಕ್ಕೂ 10ನೇ ತರಗತಿ ಮುಗಿದಿರಬೇಕು, ಹಿಂದಿ ಲ್ಯಾಂಗ್ವೇಜ್ ಬರ್ತಿರಲೇಬೇಕು. SSLC ಮುಗಿದವರು ನೀವು ಅಪ್ಲೈ ಮಾಡ್ತಾನವ್ರ ಈ 2 ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತಪ್ಪ ಅಂತಂದ್ರೆ ಟರ್ಮಿನಲ್ ಮ್ಯಾನೇಜರ್ ಇವೆಲ್ಲ ಹೋದ್ಮೇಲೆ ನೀವು ಅಲ್ಲಿ ಡೈರೆಕ್ಟಾಗಿ ಹೋದ್ಮೇಲೆ ನಿಮ್ಗೆ ವರ್ಚುವಲ್ ಇಂಟರ್ವ್ಯೂ ಇರ್ತೈತಿ. ಏನಿರ್ತಪ್ಪ ಅಂದ್ರೆ ಪರ್ಸ್ನಲ್ ಇಂಟರ್ವ್ಯೂ ವರ್ಚುವಲ್ ಇರ್ತೈತಿ. ನೆಕ್ಸ್ಟ್ ದ ಕಂಪ್ನಿ ಆಟ್ ಈಚ್ ಡಿಸ್ಕ್ರಿಪ್ಷನ್ ಮೇ ಇಂಟ್ರೊಡ್ಯೂಸ್ ಗ್ರೂಪ್ ಡಿಸ್ಕಷನ್ ಡಿಪೆಂಡಿಂಗ್ ಅಪಾನ್ ದ response the selection procedure would be conducted on the same day or on the ಅಂದರೆ ನಿಮ್ಗೆ ಅವತ್ತಾದರೂ ನಿಮ್ಗೆ ನೆಕ್ಸ್ಟ್ ಕಂಬೈನ್ಡ್ ಗ್ರೂಪ್ ಡಿಪೆಂಡಿಂಗ್ ಅಂದ್ರೆ ಮಾಡ್ತಾರೆ, ಏನಾದರೂ ನಿಮ್ಗೆ ಡಿಸ್ಕಷನನ್ನು ಮಾಡ್ತಾರೆ.
ನೆಕ್ಸ್ಟ್ ನಿಮ್ಗೆ ನೀವು ಯಾವ ಟ್ರೇಡ್ ಹಾಕಿರ್ತೀರಿ ಆ ಟ್ರೇಡ್ ಬಗ್ಗೆ ನಿಮ್ಗೆ ನಾಲೆಜನ್ನು ಕೇಳ್ತಾರೆ. ಅಂದರೆ ಪ್ರಾಕ್ಟಿಕಲ್ ಮಾಡೋಕ್ಕೂ ಕೂಡ ನಿಮ್ಗೆ ಅಲ್ಲಿ ಕೇಳ್ತಾರೆ. ಅಂದ್ರೆ ಕೊಟ್ಟಿದ್ದಾರೆ ಅವರು ಯಾವ ಪೋಸ್ಟ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ನ ರ್ಯಾಂಪ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಏನೇನು ಕೇಳ್ತಾರೆ, ಮತ್ತು ಯುಟಿಲಿಟಿ ಏಜೆಂಟಿಗೆ ಏನೇನು ಕೇಳ್ತಾರೆ, ಫಿಸಿಕಲ್ ಯಾವ್ದ್ಯಾವ್ದಕ್ಕಿದೆ ಇದಕ್ಕೂ ಕೂಡ ನೋಡ್ಕೊಳ್ರಿ. ವಾಲ್ಗೆ ಯುಟಿಲಿಟಿ ಏಜೆಂಟ್ಗೆ ಇದಕ್ಕೂ ಕೂಡ ಫಿಸಿಕಲ್ ಇದೆ ಮತ್ತು ಪರ್ಸನಲ್ ಇಂಟರ್ವ್ಯೂ ಇದೆ. ನೆಕ್ಸ್ಟ್ ಹೌ ಟು ಅಪ್ಲೈ. ನಿಮ್ಗೆ ಫಿಸಿಕಲ್ ಅಂದ್ಬಿಟ್ಲೇನ 5 ಕಿಲೋಮೀಟ್ರ್ ಓಡಿಸೋದು 1600 ಕಿಲೋಮೀಟ್ರ್ ಆ ಥರ ಎಲ್ಲ ನಾರ್ಮಲಾಗಿ ನಿಮ್ಮನ್ನ ಚೆಕ್ ಮಾಡ್ತಾರೆ. ಓಕೆ ನಿಮ್ಮದು ಲೆಗ್ಸ್ ಐತಿ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾವಲ್ಲ, ಸ್ಟ್ರೇಟಾಗಿ ನಡೀತಿರೋಲ್ಲ, ಈ ಥರ ನಿಮಗೆಲ್ಲ ಚೆಕ್ ಮಾಡ್ತಾನೆ ಇರ್ತಾರೆ. ಇದಕ್ಕೂ ಅಪ್ಲೈನ ಯಾವ ಥರ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ನೋಡ್ಕೋಬೋದು. ಅಪ್ಲಿಕೇಶನ್ ಮೀಟಿಂಗ್ ವಿತ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೆನ್ಷನ್ಡ್ ಇನ್ ದ ಅಡ್ವರ್ಟೈಸ್ಮೆಂಟ್ ಆ್ಯಸ್ ಆನ್ 1st July 2024 ಆರ್ ರಿಕ್ವೈರ್ಡ್ ಟು ವಾಲ್ಕ್ ಇನ್ ಪರ್ಸನ್ ಟು ದ venue on the date and time as specified above, along with the application form duly filled in, copies of the test certificate as per attached application format with the advertisement and ಮೊನರಬಲ್ ಅಪ್ಲಿಕೇಶನ್ ಫೀ 500. ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಫೀಸ್ 500 ರೂಪಾಯಿ ಇರ್ತೈತಿ. 500 ರೂಪಾಯಿ ಇದ್ದಿದ್ದನ್ನು ನೀವು ಎಲ್ಲಿ ಕೊಡ್ಬೇಕಪ್ಪ ಅಂತಂದ್ರೆ AI ಏರ್ಫೋರ್ಟ್ ಸರ್ವಿಸ್ ಲಿಮಿಟೆಡ್ ಪೇಯಬಲ್ ಅಟ್ ಮುಂಬೈ ಅಂತೇಳಿ ಕೇಸಿಂದ ನೀವು ಇದನ್ನು ಯಾವುದೇ ಒಂದು ಬ್ಯಾಂಕಿಗೆ ಹೋಗಿ ಕೇಸಿಂದ AI ಏರ್ಫೋರ್ಟ್ ಸರ್ವಿಸ್ ಲಿಮಿಟೆಡ್ ಪೇಯಬಲ್ ಅಟ್ ಮುಂಬೈ ಅಂತೇಳಿ ಕೇಸಿಂದ ನೀವು ಅಲ್ಲಿ ಪೇಮೆಂಟನ್ನು ಬ್ಯಾಂಕಿಗೆ ಹೋಗಿ ಪೇಮೆಂಟನ್ನು 500 ರೂಪಾಯಿ ಪೇಮೆಂಟನ್ನು ಕಟ್ಟಿದ್ದನ್ನು ಸ್ಲಿಪ್ಪನ್ನು ನೀವು ತೊಗೊಂಡು ಬರಬೇಕಾಗುತ್ತೆ. ನಿಮ್ಮ ನೇಮ್ ಮತ್ತು ಅಲ್ಲೆಲ್ಲ ನಿಮ್ಮ ಕಾಸ್ಟ್ ಐತಿ ಹಾಕುವಂಥ ಇರ್ತದೆ. ಅದನ್ನೆಲ್ಲ ಫಿಲ್ ಮಾಡಿ ಕೇಸಿಂದ ನೀವು 500 ರೂಪಾಯಿ DD ತುಂಬಿದ್ದನ್ನು ಸ್ಲಿಪ್ಪನ್ನು ತೊಗೊಂಡು ಕೇಸಿಂದ ನೀವು ವಾಲ್ಕ್ ಇಂಟರ್ವ್ಯೂ ಇದ್ದಾಗ SC/ST ದವರು ಯಾವುದೇ ಒಂದು ಕಾಸ್ಟ್ ಇದ್ದರೂ ಕೂಡ ನೀವು ಅಲ್ಲಿ ಹೋಗುವಾಗ ಆ ಸರ್ಟಿಫಿಕೇಟನ್ನು ಮತ್ತು ಇದು ಫೀ ಪೇ ಮಾಡಿದ್ದನ್ನು ಕಾಪಿಯನ್ನು ತೊಗೊಂಡು ಕೇಸಿಂದ ನೀವು ಅಲ್ಲಿಗೆ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ಗಳು ಏನೇನು ಬೇಕಾಗುತ್ತವೆ ನೋಡ್ಕೊಡ್ರಿ. ಸೆಲ್ಫ್ ಅಟೆಸ್ಟೆಡ್ ಇರ್ತೈತಿ. ಸೆಲ್ಫ್ ಅಟೆಸ್ಟೆಡನ್ನು ರೀಸೆಂಟಾಗಿರ್ತಕ್ಕಂಥ ಕಾಪಿ ಕಲರ್ ಫೋಟೋಸ್ಗಳನ್ನು ಪಾಸ್ಪೋರ್ಟ್ ಸೈಜ ತೊಗೊಂಡು ಹೋಗಬೇಕು. ನೆಕ್ಸ್ಟ್ ಇದರಲ್ಲಿ ಇರ್ತಕ್ಕಂಥ ನೀವು ಯಾವುದೇ ಕಾಸ್ಟ್ ಇದ್ದರೂ ಕೂಡ ಆ ಕಾಸ್ಟ್ ಸರ್ಟಿಫಿಕೇಟನ್ನು ತೊಗೊಂಡೋಗಬೇಕು. SC/ST ಇದ್ದರೂ ಕೂಡ ಇಲ್ಲೆಲ್ಲ ಇನ್ಸ್ಟ್ರಕ್ಷನನ್ನು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಸೊ ವಿಡಿಯೋ ಕೂಡ ಬಹಳ ಲೆಂದಿ ಆಗ್ತಿದೆ ಅನಿಸುತ್ತೆ. ಇವೆಲ್ಲ ಫಾರ್ಮ್ಗಳು ನೋಡ್ಕೊಳ್ರಿ. ಇವೆಲ್ಲ ಫಾರ್ಮ್ಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಫೋಟೋ ಫಿಲ್ ಮಾಡಬೇಕು, ನಿಮ್ಮ ಸಿಗ್ನೇಚರು ಮತ್ತು ನೀವು ಎಕ್ಸ್ ಸರ್ವಿಸ್ಮ್ಯಾನ್ ಇದ್ದೀರಾ ಇಲ್ವಾ, ನೆಕ್ಸ್ಟ್ ನಿಮ್ಮ ನೇಮು ಅಷ್ಟು ಕೂಡ ಕ್ಯಾಪಿಟಲ್ ಲೆಟರಲ್ಲೇ ಫಿಲ್ ಮಾಡಿ. ಫಾದರ್ ನೇಮು, ಡೇಟ್ ಆಫ್ ಬರ್ತು, ಪ್ಲೇಸು, ನೆಕ್ಸ್ಟ್ ಪಿನ್ ಕೋಡು, ಸ್ಟೇಟು, ನಿಮ್ಮ ಮ್ಯಾರಿಡು ಅನ್ಮ್ಯಾರಿಡು, ಇಮೇಲ್ ID, ಮೊಬೈಲ್ ನಂಬರು, ಪ್ಯಾನ್ ಕಾರ್ಡು, ಮದರ್ ಟಂಗು, ಆಧಾರ್ ಕಾರ್ಡ್ ನಂಬರು, ನೆಕ್ಸ್ಟ್ SC/ST ಇದ್ದರೆ SC/ST, OBC ಆ ಥರ ಫಿಲ್ ಮಾಡಿ ಕೇಸಿಂದ ನೀವು ಎಕ್ಸ್ ಸರ್ವಿಸ್ಮೆನ್ ಇದ್ದರೆ ಎಸ್ ಆರ್ನು, ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್ SLC ಇದ್ದರೆ SLC ಫಿಲ್ ಮಾಡಿ. PUC, ಡಿಪ್ಲೊಮಾ, ITI, NCVT ಕೋರ್ಸು, ಗ್ರ್ಯಾಜುಯೇಟು, ಪೋಸ್ಟ್ ಗ್ರ್ಯಾಜುಯೇಟು, BE equivalent, MBA, ಎನಿ ಅದರ್ ಇದ್ದರೆ ಗಿಡ ಇವನ್ನೆಲ್ಲವೂ ಕೂಡ ನಿಮ್ಮ ಹತ್ರ ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ನೀವು ಫಿಲ್ಲನ್ನು ಮಾಡ್ಬೋದು. ಇಲ್ಲಿ ನೋಡ್ಕೋಬೋದು. ಅಂದರೆ ನಿಮ್ಗೆ ಲ್ಯಾಂಗ್ವೇಜ್ ಫಾರ್ ಎಕ್ಸ್ ಆಪರ್ಚುನಿಟಿ ಕಾಲಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಮಾತಾಡೋಕ್ಕೆ ಬರ್ತಾ ಅಂದರೆ ರೀಡ್ ಮಾಡೋಕ್ಕೆ ಬರ್ತಾ ಅಂದರೆ ಎಸ್ ಅಂತ ನೀವು ಕೊಡ್ಬೋದು. ಓಕೆನಾ. ನೆಕ್ಸ್ಟ್ ನೋಡ್ಕೋಬೋದು ವರ್ಕ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಎಲ್ಲಾದರೂ ಮಾಡಿದರೆ ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಇದ್ದ ಅದರದ್ದು ಡ್ರೈವಿಂಗ್ ಲೈಸೆನ್ಸ್ ಯಾವುದಿದೆ ಮತ್ತು ಲೈಸೆನ್ಸ್ ನಂಬರು, ಡೇಟ್ ಆಫ್ ಇಶ್ಯೂ ವ್ಯಾಲಿಡ್ ಅಪ್ ಟು. ನೆಕ್ಸ್ಟ್ ಬ್ಯಾಂಕ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಇಶ್ಯೂಯಿಂಗ್ ಬ್ಯಾಂಕ್ ಬ್ರ್ಯಾಂಚ್ ಅಂತ ನೋಡ್ಕೊಡ್ರಿ. ನೀವೇನು ಪೇ ಮಾಡಿದಂಥ ಬ್ಯಾಂಕಿನ ಹೆಸರು, ಡೇಟ್ ಆಫ್ ಇಶ್ಯೂಯಿಂಗು, ಡಿಮಾಂಡೆಡ್ ಡ್ರಾಫ್ಟ್ ನಂಬರು, ಅಮೌಂಟು ಇದೆಲ್ಲ ಇರ್ತೈತಿ. ಅದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನೀವು ಈ PDF ಈ ನೋಟಿಸನ್ನು ಹೋಗಿ ನೀವು ಅಲ್ಲಿ ತೋರಿಸಿದ್ರಪ್ಪ ಅಂತಂದ್ರೆ ಬ್ಯಾಂಕ್ನವ್ರಿಗೆ ಅವರು ಕೂಡ ನಿಮ್ಗೆ ಡೈರೆಕ್ಟಾಗಿ ಪೇ ಮಾಡಿ ಕೊಡ್ತಾರೆ. ಓಕೆನಾ. ಈ ಥರ ಎಲ್ಲ ನಿಮ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಒಂದು ಸಾರಿ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಆ ನೋಟಿಫಿಕೇಷನ್ ಕೂಡ ಅರ್ಥವನ್ನು ಮಾಡಿಕೊಳ್ರಿ. ಇನ್ನೊಂದು ಸಾರಿ ಪ್ಲೇಸು ಮತ್ತು ಡೇಟು ಸಿಗ್ನೇಚರನ್ನು ಇಲ್ಲಿ ಫಿಲ್ ಮಾಡ್ಕೇಸಿಂದ ನಿಮ್ಮ ಹತ್ರ ಫಾರ್ಮ್ ಇಟ್ಕೊಳ್ರಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಅಪ್ಲಿಕೇಶನ್ ಫೀಸ್ ವೇವರ್ ಅಪ್ಲಿಕೇಬಲ್, ಎಸ್. ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇದೆ, ಎಸ್. 10th ಸರ್ಟಿಫಿಕೇಟು, 12th ಫಸ್ಟ್ ಇಯರು, ಸೆಕೆಂಡ್ ಇಯರ್ ಗ್ರ್ಯಾಜುಯೇಟು, ಅಷ್ಟು ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟು ಇವೆಲ್ಲ ಡಾಕ್ಯುಮೆಂಟ್ಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳೇಬೇಕಾಗುತ್ತೆ. OBC ದವರು OBC ಸರ್ಟಿಫಿಕೇಟ್ ಫಿಲ್ಲನ್ನು ಮಾಡಬೇಕು. SC/ST ದವರು SC/ST ಈ ಸರ್ಟಿಫಿಕೇಟನ್ನು ನೀವು ಫಿಲ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲೆಲ್ಲ ನಿಮಗೆ ಕೊಟ್ಟಿದ್ದಾರೆ ಅವರು. ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಇಲ್ಲಿ ನೀಡಿದ್ದಾರೆ.
ಒಂದು ಸಾರಿ PDF ಅನ್ನು ತೆಗೆದು ಓದ್ಕೊಳ್ರಿ, ಅಂದರೆ ನಿಮ್ಗೆ ಕ್ಲಿಯರಿಟಿ ಆಗುತ್ತೆ. ನಾನು ಆಲ್ಮೋಸ್ಟ್ ಆಲ್ ನಿಮಗೆ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಬೇಕಾದರೆ ಹೆಚ್ಚಿನ ಮಾಹಿತಿ ಬೇಕಾದರೆ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಸ್ನೇಹಿತರೆ, ಈ ಥರ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾನು ನೀಡ್ತಾನೆ ಇರ್ತೀನಿ. ಪ್ರತಿ ಅಪ್ಡೇಟ್ಗಳನ್ನು ನೋಡ್ತಾನೆ ಇರಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರೆಯಬೇಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.